ಒಂದು ಮಗು ಮಾಡ್ಕೊಳ್ಳೋ ವಿಚಾರದಲ್ಲಿ ಇರಬಹುದು ಅಥವಾ ಫರ್ಟಿಲಿಟಿ ವಿಚಾರದಲ್ಲಿ ಇರಬಹುದು, ಗಂಡ ಹೆಂಡತಿ ನಡುವೆ ಯೂಶ್ವಲಿ ಅಂದರೆ ಯಾರಿಗೆ ದೌರ್ಬಲ್ಯ ಇದೆ ಅಂತ ಗೊತ್ತಾಗೋದಿಲ್ಲ. ಹೆಚ್ಚಿನ ಜನ ಇವತ್ತು ಮಕ್ಕಳು ಮಾಡ್ಕೊಳ್ಳೋಕೆ ತುಂಬ ಪರದಾಡ್ತಾ ಇದ್ದಾರೆ. ಒಂದು ಕರೆಕ್ಟಾಗಿ ಒಂದು ಕನ್ಸೀವ್ ಆಗಬೇಕು ಅಂತಂದರೆ ಭಾಳ ಕಷ್ಟಪಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಭಾಳ ದುಡ್ಡು ಕೊಟ್ಟು ಡಾಕ್ಟ್ರ್ ಹತ್ರ ಹೋಗಿ IVF ಮತ್ತೊಂದು 108. ಅದು ಪುರುಷರಲ್ಲಿ ದೌರ್ಬಲ್ಯ ಅಂದರೆ ಯಾವ ರೀತಿ ಇರುತ್ತೆ ಲೈಂಗಿಕ ದೌರ್ಬಲ್ಯ, ಮಹಿಳೆಯರಲ್ಲಿ ದೌರ್ಬಲ್ಯ ಅಂದರೆ ಸಮಸ್ಯೆಗಳು ಅಂದರೆ ಯಾವ ರೀತಿ ಆಗ್ಬೋದು ಅಂತ? ಇವಾಗ ಈ ಲೈಂಗಿಕತೆಗೂ ಸಂತಾನೋತ್ಪತ್ತಿಗೂ ಅದು ಒಂದಕ್ಕೊಂದಕ್ಕೆ ಹೊಂದ್ಕೊಂಡಿರೋದೇನೆ ಅದು ನಾನು ಲೈಂಗಿಕತೆ ಅಂತ ಹೇಳಿದಾಗ. ಇದರೊಳಗೆ ಏನಾಗುತ್ತೆ ಅಂದರೆ, ನೀವು ಫರ್ಟಿಲಿಟಿ ಬಗ್ಗೆ ಹೇಳಿದ ಮಕ್ಕಳಾಗೋದು ಅಥವಾ ಗರ್ಭಧಾರಣೆ ವಿಷಯ, ಆ ತೊಂದರೆ ಸ್ತ್ರೀಯರಲ್ಲೂ ಇರ್ಬೋದು ಅಥವಾ ಪುರುಷರಲ್ಲೂ ಇರ್ಬೋದು ಅಥವಾ ಇಬ್ಬರಲ್ಲೂ ಇರ್ಬೋದು ಅಥವಾ ಇಬ್ಬರಲ್ಲೂ ಏನೂ ಇಲ್ಲದೆ ಇರ್ಬೋದು. ನಾವು ಪರೀಕ್ಷೆ ಮಾಡಿದಾಗ ಎಲ್ಲ ಸರಿಗೆ ಇರುತ್ತೆ, ಸಂಭೋಗ ಕ್ರಿಯೆನೇ ಆಗ್ತಾ ಇರಲ್ಲ ಸರಿಯಾಗಿ, ಅದು ಪ್ರಾಬ್ಲಮ್ ಆಗುತ್ತೆ. ಈಗ ಸಂಭೋಗ ಕ್ರಿಯೆ ಸರಿಯಾಗಿ ಆಗಲಿಲ್ಲ ಅಂದರೆ ಅದು ಗರ್ಭಧಾರಣೆಗೆ ಮಾಡ್ಕೊಳ್ಳೋದಕ್ಕೆ ತೊಡಕಾಗತ್ತೆ. ಆದ್ದರಿಂದ ಏನಾಗುತ್ತೆ, ನಾವು ಅದಕ್ಕೇ ಶಾರ್ಟ್ ಕಟ್ ನೀವು ಹೇಳ್ತಾ ಇದ್ರೆ IVF, ದುಡ್ಡು ಖರ್ಚು ಮಾಡೋದು, ಇದು ಮಾಡೋದು, ಕಷ್ಟಪಡೋದು ಇಂಥವನ್ನೆಲ್ಲ ಅಂತ. ಅದು ಒಂದು ಈಸಿಯಾಗಿ ಈಗ ಯಾಕಂದರೆ ಈಗ ಇಬ್ಬರೂ ದುಡಿಯೋ ಅಂಥವ್ರಾದರೆ ಹೆಣ್ಣು ಗಂಡು ಸ್ತ್ರೀಯರಲ್ಲಿ ಅವ್ರಿಗೆ ಎಷ್ಟೋ ಸಲ ಜೊತೆ ಇರೋಕ್ಕೆ ಸಮಯನೇ ಸಿಕ್ಕಲ್ಲ.